ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ, 7 ನಂಬರ್ ಕ್ರೋಶೆ ಹುಕ್ಕು 0.95 mm, ಆಮೇಲೆ ಈ ಥರ ಟ್ರಾನ್ಸ್ಪರೆಂಟ್ ಬೀಡ್ಸು ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಆದಮೇಲೆ 3 ಚೈನ್ ಆದಮೇಲೆ ಅದನ್ನು ಬಟ್ಟೆಗೆ ಲಾಕ್ ಮಾಡಿ ಅಳತೆ ನೋಡಿಕೊಂಡು, ಮತ್ತೆ 3 ಚೈನ್ಸ್, ಇದನ್ನು ಬಟ್ಟೆಗೆ ಅಳತೆ ನೋಡ್ಕೊಂಡು ಲಾಕ್ ಮಾಡಿ, ಮತ್ತೆ 3 ಚೈನು, ಈ ಥರ 3 ಸತಿ 3 ಚೈನ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಬೀಡ್ ಸೇರಿಸಿ ಈ ಥರ ಬೀಡ್ ಸೇರಿಸ್ಬಿಟ್ಟು ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ, ಮತ್ತೆ 3 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ, ಮತ್ತೆ 3 ಚೈನು ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೋಬೋದು. ನಾನು ಶಾರ್ಟ್ ಕಟ್ಟಲ್ಲಿ ಮಾಡ್ತಾ ಇದ್ದೀನಿ. 3 ಚೈನ್ ಮಾಡಿ ಬ್ಯಾಕ್ ಸೈಡಿಗೆ ಬಂದು ಈ 3 ಚೈನಲ್ಲಿ ಲಾಕ್ ಮಾಡಿ, ಇದಾದಮೇಲೆ ಬೀಡ್ ಸುತ್ತಲೂ ಚೈನ್ ಮಾಡ್ಕೊಳ್ಳಿ. 4, 5, 6 ಚೈನ್ ಹಾಕಿದ್ದೀನಿ. 6 ಚೈನ್ ಆಗಿ ಇದನ್ನು ಬೀಡ್ನ ಈ ಕಡೆ ಲಾಕ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಎಷ್ಟು ಬೇಕಾಗತ್ತೆ ಅಂತ. ಆಮೇಲೆ 3 ಚೈನು, ಇದನ್ನು ಇಲ್ಲಿ ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಇಲ್ಲಿಂದ ಈ ಬೀಡ್ ಬ್ಯಾಕ್ ಸೈಡು ಈ 6 ಚೈನ್ ಹಾಕಿದ್ದೀನಲ್ವ, ಇದರಲ್ಲಿ ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ಕೊಳ್ಳಿ. ಫುಲ್ಲು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮೂರು, 4, 5, 6, 7, 8, 9, 10, 11, 12, 13 ಡಬಲ್ ಕ್ರೋಶೆ ಹಾಕಿದ್ದೀನಿ. 13 ಡಬಲ್ ಕ್ರೋಶೆ ಹಾಕಿ ನೆಕ್ಸ್ಟ್ ಈ 3 ಚೈನ್ ಎಂಡ್ ಇದೆಯಲ್ವ, ಇಲ್ಲಿ ಎಂಡಲ್ಲಿ ಲಾಕ್ ಮಾಡಿ. ಇಲ್ಲಿ ನೀವು ಟರ್ನ್ ಮಾಡಿದ್ದೀರಲ್ವ ಅಲ್ಲಿ ಮತ್ತೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ, ಮತ್ತೆ 3 ಚೈನ್ ಮಾಡ್ಕೊಳ್ಳಿ, ಇದನ್ನು ಬಟ್ಟೆಗೆ ಲಾಕ್ ಮಾಡಿ, ಇನ್ನೊಂದು ಸತಿ ಇದನ್ನು ಬಟ್ಟೆಗೆ ಲಾಕ್ ಮಾಡಿ. 4 ಸರಿ ನೋಡಿ, 1, 2, 3, 4. ಅಂದರೆ ಡಬಲ್ ಆರ್ಚ್ ಕುಚ್ಚು ಬೇಸ್ ಯಾವಾಗಲೂ ಹೆಂಗೆ ಮಾಡ್ತೀವಿ, ಬೀಡ್ ಹಾಕಿ 5 ಸಾರಿ 3 ಚೈನ್ ಹಾಕಿ, ಬೀಡ್ ಹಾಕಿ 5 ಸಾರಿ 3 ಚೈನ್ ಹಾಕ್ತೀವಲ್ವಾ, ಅದನ್ನೇ ಮಾಡಿರೋದು. ಈಗ ನಾನೇನು ಮಾಡ್ತೀನಿ, ಈಗ ಫಸ್ಟ್ 3 ಚೈನ್ ಆದಮೇಲೆ ಬ್ಯಾಕಿಗೆ ಬಂದು ಈ ಆರ್ಚ್ ಮಾಡಿಕೊಂಡು ಮುಂದೆ ಹೋಗ್ತೀವಿ. ನೆಕ್ಸ್ಟ್ ರೌಂಡ್ವರೆಗೂ ಕಾಯ್ತಾ ಇಲ್ಲ. ನಾವು ಯಾವಾಗಲೂ ಏನು ಮಾಡ್ತೀವಿ, ಫಸ್ಟ್ ರೌಂಡ್ ಪೂರ್ತಿ ಬೀಡ್ಸು 5 ಬ್ಲಾಕ್ 3 ಚೈನು, ಬೀಡ್ಸ್ 5 ಬ್ಲಾಕ್ 3 ಚೈನ್ ಮಾಡಿ ಬ್ಯಾಕ್ ಸೈಡಿಂದ ಚೈನ್ಗಳೆಲ್ಲ ಹಾಕ್ಕೊಂಡು ಬರ್ತೀವಿ. ಇಲ್ಲಿ ಚೈನ್ ಹಾಕ್ತೀವಿ. ಆಮೇಲೆ ಮತ್ತೆ ನೆಕ್ಸ್ಟ್ ಇಲ್ಲಿಂದ ಬಂದು ಇದನ್ನು ಆರ್ಚ್ ಮಾಡ್ತೀವಿ ಅಲ್ವಾ. ಅದರ ಬದಲು ನಾನೇನು ಮಾಡ್ತೀನಿ, ಈಗ ಫಸ್ಟ್ ರೌಂಡಲ್ಲೇ ಆರ್ಚ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬೇಗ ಆಗುತ್ತೆ ನಿಮಗೆ, ಶಾರ್ಟ್ ಕಟ್ಟು ಅದೇ ರೀತಿ ಆಗುತ್ತೆ. ಏನು ಫಿನಿಶಿಂಗ್ ಏನು ಕೊರತೆ ಬರಲ್ಲ. ನೀಟಾಗಿ ಮಾಡಿದರೆ ನೀವು ಸೀರೆಗಳಿಗೆ ನಿಧಾನವಾಗಿ ಮಾಡಿದರೆ ಅದೇ ಫಿನಿಶಿಂಗ್ ಬರುತ್ತೆ, ಏನು ಕೊರತೆ ಆಗಲ್ಲ. ಅದೇ ರೀತಿ ಆಗುತ್ತೆ. ನೀವು ಫುಲ್ ಹೋಗಿ ವಾಪಸ್ ಬರೋದ್ರ ಬದಲು ಒಂದೇ ಸಾರಿಗೆ ಆರ್ಚ್ ಮಾಡ್ಕೊಂಡು ಹೋದರೆ ಶಾರ್ಟ್ ಕಟ್ ಆಗಿರುತ್ತೆ.
ಈಗ ಇನ್ನಿಲ್ಲಿ ಇದೇ ಬೀಡ್ ಹಾಕ್ಕೊಳ್ಳಿ. ಬೀಡ್ ಹಾಕಿದ ಮೇಲೆ ಮತ್ತೆ 3 ಚೈನ್ ಮಾಡಿ ಮತ್ತು ಬ್ಯಾಕ್ ಸೈಡಿಂದ ಬನ್ನಿ. ಅಲ್ಲಿಗೆ ಮಾತ್ರ 3 ಸೈಡಿಗೆ 3 ಚೈನ್ ಮಾಡಿ ಲಾಕ್ ಮಾಡಿ ಬೀಡ್ ಸುತ್ತಲೂ ಚೈನ್ ಮಾಡಿ ಮತ್ತೆ 3 ಚೈನ್ ಮಾಡ್ಕೊಳ್ಳಿ. ಫ್ರಂಟಿಗೆ ಬನ್ನಿ. ಇದನ್ನು ಒಂದು ಸರಿ ರಿಪೀಟ್ ಮಾಡಿ ನೋಡ್ಕೊಳ್ಳಿ. ನೀವು ಸ್ಲೋ ಮಾಡಿಕೊಂಡು ರಿಪೀಟ್ ಮಾಡಿ ನೋಡಿ. ನೀವು ವಿಡಿಯೋದಲ್ಲಿ ಮೇಲೆ 3 ಡಾಟ್ಸ್ ಇದೆಯಲ್ವಾ, ಅಲ್ಲಿ ಪ್ರೆಸ್ ಮಾಡಿದರೆ ಪ್ಲೇಬ್ಯಾಕ್ ಸ್ಪೀಡ್ ಇರುತ್ತೆ. ಪ್ಲೇಬ್ಯಾಕ್ ಸ್ಪೀಡು ಕಡಿಮೆ ಮಾಡಿಕೊಂಡು ಸ್ಲೋ ಮಾಡಿ ರಿಪೀಟ್ ಮಾಡಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಆರ್ಚ್ಗಳು ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಎಂಡಲ್ಲಿ ಆರ್ಚ್ ಆದಮೇಲೆ 2 ಸಾರಿ 3 ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳಿ. 2 ಬ್ಲಾಕು. ಆಮೇಲೆ ದಾರ ಕಟ್ ಮಾಡಿದ್ದೀನಿ. ಈಗ ಬೇರೆ ಕಲರ್ ದಾರ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ. ಈ ಥರ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಆ ಲಾಕಲ್ಲಿ. ಇದಾದಮೇಲೆ ಫಸ್ಟ್ 3 ಚೈನು ಕುಚ್ಚಿಗೆ ಇದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, ಇಲ್ಲಿ 3 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಆರ್ಚಿನ ಪಕ್ಕದ 3 ಚೈನ್ ಇದೆಯಲ್ವಾ, ಅಲ್ಲಿ 3 ಸಿಂಗಲ್ ಕ್ರೋಶೆ. ಈಗ ಇಲ್ಲಿಂದ ಈ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವಾ ಆರ್ಚಲ್ಲಿ, ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಇಲ್ಲಿ ಮಿಡ್ಲ್ವರೆಗೂ ಬರಬೇಕು ನೀವು. ಇದು 13 ಹಾಕಿದ್ದೀವಲ್ವ ಡಬಲ್ ಕ್ರೋಶೆ, 13 ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡಿರೋದು. ಫಸ್ಟಿಂದಲ್ಲಿ ಲಾಕ್ ಮಾಡಿ 7 ಚೈನ್ ಮಾಡ್ಕೊಳ್ಳಿ. 1 2 3 4 5 6 7. ಯಾಕಂದರೆ 13ನ ಮಧ್ಯೆ 7ಕ್ಕೆ ಬರಬೇಕು ಇಲ್ಲಿ ನೋಡಿ. 1 2 3 4 5 6 7. ಇದು 7ನೇದು. ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ನೀವು. ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಈ ಥರ ಡಬಲ್ ಕ್ರೋಶೆ ಮಾಡಿ 4 ಚೈನ್ ಮಾಡ್ಕೊಳ್ಳಿ. 4 ಚೈನ್ ಮಾಡಿ ಮತ್ತು ಅದರಲ್ಲಿ ಆ 7ನೇದರಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ 7 ಚೈನು. 1 2 3 4 5 6 7. 7 ಚೈನ್ ಮಾಡಿಕೊಂಡು ಈ ಎಂಡ್ ಡಬಲ್ ಕ್ರೋಶೆ ಇದೆಯಲ್ವ 13th ಲಾಸ್ಟ್ ಎಂದು ಅದರಲ್ಲಿ ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆ. 7 ಚೈನು. ಮತ್ತು ಈ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಸಿಂಗಲ್ ಕ್ರೋಶೆ ಮಾಡಿ ಲಾಕಲ್ಲಿ ಲಾಕ್ ಮಾಡಿ ಮತ್ತೆ 3 ಚೈನು ಕುಚ್ಚಿಗೆ. ಮತ್ತು ನೆಕ್ಸ್ಟ್ 3 ಚೈನು ಅದೇ ಥರ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ನೀವು ಅಲ್ಲಿ ಮಾಡ್ದಂಗೆ. ಇಲ್ಲಿ ಈ ಡಬಲ್ ಕ್ರೋಶೆಲಿ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ, ಫಸ್ಟ್ ಡಬಲ್ ಕ್ರೋಶೆಲಿ ಈ ಥರ ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಹಾಕಿ ಮತ್ತು 7 ಚೈನು. 5 6 7. 7 ಚೈನ್ ಮಾಡಿಕೊಂಡು ಈಗ ನೋಡಿ ಇದರಲ್ಲಿ ಕೌಂಟ್ ಮಾಡ್ಕೊಳ್ಳಿ ನೀವು. 13 ಹಾಕಿದ್ದೀರಲ್ವ ಡಬಲ್ ಕ್ರೋಶೆ, ಮಿಡ್ಲು 7ಇಂದ ಬರುತ್ತೆ. 7 6 ಈ ಕಡೆ 6 ಆ ಕಡೆ ನೋಡಿ ಕೌಂಟ್ ಮಾಡ್ಕೊಳ್ಳಿ ನೀವು. ಇಲ್ಲಿ 1 2 3 4 5 6 7 ಇಲ್ಲಿ ಬರುತ್ತೆ. ಇಲ್ಲಿ ಡಬಲ್ ಕ್ರೋಶೆ ಮಾಡಿ ಸೇರಿಸ್ಕೋಬೇಕು ನೀವು. ಇದು ಕೌಂಟ್ ಕರೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಡಬಲ್ ಕ್ರೋಶೆ ಮಾಡಿ ಸೇರಿಸ್ಕೊಳ್ಳಿ. ಮತ್ತು 4 ಚೈನ್ ಮಾಡ್ಕೊಳ್ಳಿ. ಅದರಲ್ಲೇ ಡಬಲ್ ಕ್ರೋಶೆ ಮಾಡಿ ಮತ್ತೆ ಇನ್ನೊಂದು ಅದೇ 7ನೇದರಲ್ಲಿ ಮಿಡ್ಲಿಂದರಲ್ಲಿ. ಮತ್ತೆ 7 ಚೈನ್ ಮಾಡ್ಕೊಳ್ಳಿ. 7. ಇದನ್ನು ಎಂಡಿಂದಲ್ಲಿ ಲಾಕ್ ಮಾಡಿ. ಎಂಡ್ ಡಬಲ್ ಕ್ರೋಶೆ ಇದೆಯಲ್ವ 13th ಇಲ್ಲಿ ಲಾಸ್ಟ್ ಅದರಲ್ಲಿ ಸಿಂಗಲ್ ಕ್ರೋಶೆ ಹಾಕೊಳ್ಳಿ. ಮತ್ತು 3 ಚೈನ್ಗಳಲ್ಲಿ ಸಿಂಗಲ್ ಕ್ರೋಶೆ.
ಲಾಕಲ್ಲಿ ಲಾಕು, 3 ಚೈನು ಕುಚ್ಚಿಗೆ, ಹೀಗೆ ಮಾಡ್ಕೊಂಡು ಹೋಗಿ. ಲಾಸ್ಟಿಗೆ ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ದಾರ ಕಟ್ ಮಾಡಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ನೋಡಿ, ನೆಕ್ಸ್ಟು ಈಗ ಇನ್ನೊಂದು ಕಲರ್ ದಾರ ತಗೊಂಡಿದ್ದೀನಿ ನಾನು. ನೀವು ಅದೇ ಕಲರಲ್ಲಿ ಮಾಡೋದಾದರೆ ಮಾಡ್ಕೊಳ್ಳಿ. ನಾನಿಲ್ಲಿ ಫಸ್ಟ್ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, ಇಲ್ಲಿ ಮೊದಲಿನ ಲಾಕಲ್ಲಿ, ಫಸ್ಟಿನ ಲಾಕಲ್ಲಿ ಮತ್ತು 3 ಚೈನು ಕುಚ್ಚಿಗೆ ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಇದು 7 ಚೈನ್ಸ್ ಇದೆಯಲ್ವ, 7 ಚೈನು, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2 3 4 5 ಫುಲ್ ಆಗೋಷ್ಟು ಮಾಡಬೇಕು. 6 7 8 9 10 11. ಈ ಥರ 11 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಮಾಡಿಕೊಂಡು 1 2 ಚೈನ್ ಮಾಡಿ ಇದನ್ನು ಇಲ್ಲಿ ಇದೇ ಈ 7 ಚೈನ್ ಇದೆಯಲ್ವ, 11 ಡಬಲ್ ಕ್ರೋಶೆ ಮಾಡಿರೋದು ಅಲ್ಲೇ ಲಾಕ್ ಮಾಡ್ಕೊಳ್ಳಿ ಇಲ್ಲಿ. ಈಗ ಮತ್ತೆ ಇಲ್ಲಿ 4 ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3 4 ಡಬಲ್ ಕ್ರೋಶೆ ಮಾಡಿ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಸಾಕು. 2 ಚೈನ್ ಮಾಡಿಕೊಂಡು ಈ 2 ದಾರ ಬರುತ್ತಲ್ವ ಇಲ್ಲಿ ಸ್ಟಾರ್ಟಿಂಗಲ್ಲಿ, 2 ಚೈನ್ ಸ್ಟಾರ್ಟ್ ಮಾಡಿದಲ್ಲಿ ಅಲ್ಲಿ ದಾರ ತಗೊಂಬಂದು ಪೀಕೋ ಮಾಡ್ಕೊಳ್ಳಿ. ಸಣ್ಣ ಪೀಕೋ, 3 ಚೈನಿಂದಲ್ಲ 2 ಚೈನ್ ಹಾಕಿ. 3 ಚೈನ್ ಹಾಕಿ ಸ್ವಲ್ಪ ಅಲ್ಲಿ ಗ್ಯಾಪ್ ಬರುತ್ತೆ ಅದಕ್ಕೆ. ಈ ಥರ ಪೀಕೋ ಆದಮೇಲೆ ಮತ್ತೆ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಡಬಲ್ ಕ್ರೋಶೆ ಮಾಡಿ 2 ಚೈನ್ ಮಾಡಿ ಇದರಲ್ಲೇ ಲಾಕ್ ಮಾಡಿ, ಅದೇ 4 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಿ. ಆವಾಗ 2 ಚೈನು ಒಂದು ಡಬಲ್ ಕ್ರೋಶೆ ಲೆಕ್ಕದ ಥರ ಕಾಣುತ್ತೆ. ಇಲ್ಲಿ 3 ಡಬಲ್ ಕ್ರೋಶೆ, 4ನೇದಲ್ಲಿ ಪೀಕೋ, ಮತ್ತು 3 ಡಬಲ್ ಕ್ರೋಶೆ ಆದಂಗೆ ಆಗುತ್ತೆ. ಆವಾಗ ಮಿಡ್ಲಲ್ಲಿ ಪೀಕೋ ಬರುತ್ತೆ. ಈಗ ಮತ್ತೆ ಇಲ್ಲಿ ಇಷ್ಟೇ 11 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಇಲ್ಲಿ ಮಾಡ್ದಂಗೆ. 1 2 3 4 5 ಈ ಥರ ಕೌಂಟ್ ಮಾಡಿಕೊಂಡೇ ಮಾಡ್ಕೊಳ್ಳಿ. ಆವಾಗ ನಿಮಗೆ ಸುಲಭ ಆಗುತ್ತೆ. ಆಮೇಲೆ ಕೌಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. 10 11 ಡಬಲ್ ಕ್ರೋಶೆ ಮಾಡಿಬಿಟ್ಟು 2 ಚೈನ್ ಮಾಡಿ ಇದರಲ್ಲೇ ಲಾಕ್ ಮಾಡಿ. ಆವಾಗ ಈ ಥರ ಬರುತ್ತೆ, ಇದೇ ಥರ ಬರುತ್ತೆ. ಆಮೇಲೆ ಈ 3 ಚೈನಲ್ಲಿ ಅದನ್ನು 3 ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಅವಾಗ ಡಿಸೈನ್. ನೋಡಿ, ಒಂದು ಚೆನ್ನಾಗಿರೋ ಶೇಪ್ ಬರುತ್ತೆ. ಇನ್ನೊಂದು ಅರ್ಚ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಇನ್ನು ನೆಕ್ಸ್ಟು 3 ಚೈನ್ ಮಾಡಿ ಇದನ್ನು ಲಾಕಲ್ಲಿ ಲಾಕ್ ಮಾಡಿ. ಇದಾದಮೇಲೆ ಇಲ್ಲಿಂದ ಈ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ 1 2 ಈ ಥರ ಡಬಲ್ ಕ್ರೋಶೆ ಫುಲ್ಲು 11 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 5 6 7 8
9 10 11 ಡಬಲ್ ಕ್ರೋಶೆ ಮಾಡಿದೆ. 11 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡು ಅದರಲ್ಲೇ ಲಾಕ್ ಮಾಡಿ. ಈ 7 ಚೈನ್ ಇದೆಯಲ್ವಾ ಡಬಲ್ ಕ್ರೋಶೆ ಮಾಡಿರೋದು ಅದು. ಆಮೇಲೆ ಈ ಮಿಡ್ಲಿನ 4 ಚೈನ್ ಇದೆಯಲ್ವಾ ಇದರಲ್ಲಿ 3 ಡಬಲ್ ಕ್ರೋಶೆ ಮಾಡಿ. ಫಸ್ಟು 1 2 3. ಆಮೇಲೆ 4ನೇ ಡಬಲ್ ಕ್ರೋಶೆಯಲ್ಲಿ 4ನೇದು ಡಬಲ್ ಕ್ರೋಶೆ ಹಾಕ್ಕೊಂಡು 2 ಚೈನ್ ಮಾಡಿ ಪಿಕೋ ಮಾಡಿ. 2 ಚೈನ್ ಸಾಕು. 3ನೇ ಚೈನ್ ಮಾಡಿದರೆ ಅದು ದೊಡ್ಡ ಪಿಕೋ ಮಾಡಿದರೆ ಗ್ಯಾಪ್ ಬಂದುಬಿಡುತ್ತೆ. ಇಲ್ಲಿ ನೋಡಿ ಚೈನ್ ಸ್ಟಾರ್ಟ್ ಆಗೋಲ್ಲಿ 2 ದಾರ ಇರುತ್ತೆ. ಆ 2 ದಾರದಲ್ಲಿ ಹುಕ್ ಹಾಕ್ಕೊಂಡು ಲಾಕ್ ಮಾಡಿ. ಮತ್ತು ಇಲ್ಲಿ ಲಾಕ್ ಪಿಕೋ ಆದಮೇಲೆ 2 ಸಾಕು ಡಬಲ್ ಕ್ರೋಶೆ, ಯಾಕೆಂದರೆ 3ನೇ ಡಬಲ್ ಕ್ರೋಶೆ ಆಮೇಲೆ ಚೈನ್ ಮಾಡ್ತೀವಿ ನಾವು. ನೋಡಿ 1 2 ಆಮೇಲೆ 2 ಚೈನ್ ಮಾಡಿ ಇಲ್ಲಿ ಲಾಕ್ ಮಾಡಿ. ಅದು 3ನೇ ಡಬಲ್ ಕ್ರೋಶೆ. ಅಂದರೆ 3 ಡಬಲ್ ಕ್ರೋಶೆ ಆಚೆ 3 ಡಬಲ್ ಕ್ರೋಶೆ ಈಚೆ, ಮಧ್ಯದಲ್ಲಿ 4ನೇದಲ್ಲಿ ಪೀಕು ಕರೆಕ್ಟ್ ಬರುತ್ತೆ ಅವಾಗ. ಆಮೇಲೆ ಇಲ್ಲಿ 11 ಡಬಲ್ ಕ್ರೋಶೆ ಫಸ್ಟಿಂದಲ್ಲಿ ಮಾಡಿದ ಹಾಗೆ ಮಾಡ್ಕೊಳ್ಳಿ. 2 3 4 5 6 7 8 9 10 11 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡಿ. ಅಥವಾ ಇಲ್ಲಿ ಲಾಸ್ಟಿಂದಲ್ಲೇ ಆಗಿರೋದ್ರಿಂದ 12ನೇ ಡಬಲ್ ಕ್ರೋಶೆ ಮಾಡಿಕೊಂಡು ನೀವು ಎಂಡಲ್ಲಿ ಲಾಕ್ ಮಾಡ್ಕೋಬೋದು. ಇಲ್ಲಿ ಈ 3 ಚೈನ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದು ಏನು ತೊಂದರೆ ಆಗಲ್ಲ, ಅದರಿಂದ ವ್ಯತ್ಯಾಸ ಆಗಲ್ಲ. ನೋಡಿ ಈ ಥರ ಬರುತ್ತೆ. ಆಮೇಲೆ 3 ಚೈನ್ ಕುಚ್ಚಿಗೆ. ಎರಡು ಚೈನ್ ಮಾಡ್ಕೊಂಡು ದಾರ ಕಟ್ ಮಾಡಿ ಅಂಡಿ. ಈ ಥರ ಬರುತ್ತೆ ಅವಾಗ. ಮಧ್ಯದ 3 ಚೈನಲ್ಲಿ ಕುಚ್ಚು ಹಾಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.